ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಸ್ಕಿಪ್ ಮಾಡ್ದಂಗೆ ನೋಡಿ. ಇವತ್ತು ನನ್ನ ತಂಗಿನೂ ಮತ್ತು ನಮ್ಮ ಆಂಟಿ ಊರಿಂದ ಬಂದಿದ್ರು. ನನ್ನ ತಂಗಿಗೆ ರಜಾ ಇತ್ತು ಕಾಲೇಜು, ಹಾಗಾಗಿ ಲೀವ್ ಇದ್ದಿದ್ದರಿಂದ ಬಂದಿದ್ರು ಬೆಂಗಳೂರಿಗೆ. ನಾನು ಅಲ್ಲಿಗೆ ಹೋಗಿದ್ದೆ, ಬಗ್ಲುಗುಂಟೆಗೆ ಹೋಗಿ ನಮ್ಮಮ್ಮವ್ರ ಮನೆಗೆ ಕರ್ಕೊಂಡು ಹೋಗಿದ್ದೆ. ಹಾಗೇನೆ ಆಮೇಲೆ ಅವರು ಎಲ್ಲ ಮಧ್ಯಾಹ್ನ ಆಗಿತ್ತು, ಊಟ ಎಲ್ಲ ಮಾಡಿಕೊಂಡು ಮತ್ತೆ ಈವ್ನಿಂಗ್ ಸಂಜೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಗ್ಲುಗುಂಟೆಗೆ ಹೋಗ್ತಾ ಇದ್ದೀವಿ. ಬಟ್ಟೆ ಶಾಪ್ ಮಾಡೋಣ ಅಂತ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ನನ್ನ ತಂಗಿಗೆಲ್ಲ ಕಾಲೇಜ್ಗೆಲ್ಲ ಹೋಗ್ತಾಳಲ್ಲ, ಹಾಗಾಗಿ ಅವಳಿಗೆ ಬಟ್ಟೆ ಬೇಕಿತ್ತು, ಹಾಗಾಗಿ ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ಟೆ ಎಲ್ಲ ಶಾಪ್ ಮಾಡ್ಕೊಂಡ್ವಿ. ಬಟ್ಟೆ ಎಲ್ಲ ತೊಗೊಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ಟೆ ನೋಡೋದ್ರಲ್ಲೇನೇ ಬ್ಯುಸಿ ಆಗಿಬಿಟ್ಟಿದ್ವಿ. ಹಾಗಾಗಿ ಹೆಣ್ಮಕ್ಳು ಗೊತ್ತಲ್ಲ, ಬಟ್ಟೆ ನೋಡ್ತಾ ಇದ್ರೆ ಏನೂ ನೆನಪಿರಲ್ಲ. ಹಾಗೆ ಆನ್ ದ ವೇ ನಮ್ಮ ಆಂಟಿಯವ್ರ ಮನೆ ಇತ್ತು, ಹಂಗೆ ಅವ್ರನ್ನೂ ಮಾತಾಡಿಸ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗ್ಬಿಟ್ಟು ಮತ್ತೆ ಮಾರ್ನಿಂಗು ನಮ್ಮ ಮಾವವ್ರ ಮಗಳು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರು ರೆಡಿ ಆಗಿಬಿಟ್ಟು ಫೋನ್ ಮಾಡಿದ್ಲು ಬನ್ನಿ ಅಂತ. ಹಾಗಾಗಿ ಹೋಗ್ತಾ ಇದ್ದೀವಿ. ಅವರಿರೋದು JP ನಗರದಲ್ಲಿ. ನಾವು ದಾಸಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ರೀಚ್ ಆಗಿ ಅಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇನ್ನು ಮೆಟ್ರೋ ಬರ್ಲಿಕ್ಕೆ ಟೈಮ್ ಇತ್ತು, ಹಾಗಾಗಿ ಕೂತ್ಕೊಂಡಿದ್ವಿ. JP ನಗರದಲ್ಲಿ ಅವರು ಬಿಳೆಕಲ್ಲಹಳ್ಳಿ ಅಂತ ಅಲ್ಲಿರೋದು ಅವರು. ನಾವು ಫಾರ್ ದ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅವ್ರ ಮನೆಗೆ. ಇಲ್ಲಿವರೆಗೂ ಹೋಗಿರಲಿಲ್ಲ. ಹೋಗಿ ಆಟೋ ಅಲ್ಲಿ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅವ್ರ ಮನೆಗೆ. ತುಂಬ ದಿನ ಆಗಿತ್ತು ಅವ್ರ ಮನೆಗೆ ಇಲ್ಲಿವರೆಗೂ ಹೋಗೇ ಇರಲಿಲ್ಲ, ಹಾಗಾಗಿ ಹೋಗ್ತಾ ಇದ್ದೀವಿ. ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ, ಅವ್ರ ಮನೆಗೆ ರೀಚ್ ಆದ್ವಿ. ಅವಳು ನಮ್ಮ ಮಾವನ ಮಗಳು, ಅವಳ ಮಗ ಅವನು ಸ್ಕೂಲಿಗೆ ಹೋಗಿ ಬಂದಿದ್ದ. ಯಾರು ಇವರು ಅಂತ ನೋಡ್ತಾ ಇದ್ದ ನಿಂತ್ಕೊಂಡು. ಅವಳು ಕಾಫಿ ಮಾಡಿಕೊಡ್ತಾ ಇದ್ದು ನಮಗೆ. ಕಾಫಿ ಎಲ್ಲ ಕುಟ್ಕೊಂಡು, ಇವನು ನಮ್ಮ ಮಾವನ ಮಗ ಚರಣ್ ಅಂತ. ಆಮೇಲೆ ಈವ್ನಿಂಗ್ ಆಗಿತ್ತು, ಸ್ನ್ಯಾಕ್ಸ್ ಏನಾದ್ರು ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು ಆಚೆ ಹೋಗಿದ್ವಿ. ಮಸಾಲೆ ಪುರಿ, ಪಾನಿಪುರಿ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ನೈಟ್ ಎಲ್ಲ ಪ್ಲಾನ್ ಮಾಡಿದ್ವಿ ಎಲ್ಲಿ ಹೋಗೋಣ ಅಂತ. ವೀಕೆಂಡ್ ಆಗಿತ್ತು, ಹಾಗಾಗಿ ಎಲ್ಲರೂ ಫ್ರೀ ಇದ್ರಲ್ಲ, ಎಲ್ಲರೂ ಹೋಗೋಣ ಟ್ರಿಪ್ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿಕೊಂಡು ಬೇರೆ ಬೇರೆ ಎಲ್ಲ ಪ್ಲಾನ್ ಮಾಡಿದ್ವಿ. ಯಾವುದೂ ವರ್ಕೌಟ್ ಆಗಲಿಲ್ಲ. ಲಾಸ್ಟಲ್ಲಿ ಊಟಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಕಾರಲ್ಲಿ ಎಲ್ರೂ ಊಟಿಗೆ ಹೋಗ್ತಾ ಇದ್ದೀವಿ. ನನ್ನ ತಂಗಿನೂ ಬಂದಿದ್ಲು, ಅವಳು ಎಲ್ಲನೂ ಸೇರಿ ನಾವು ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಕಸಿನ್ಸ್ ಜೊತೆ ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಟ್ರಿಪ್ಪು. ಎಲ್ಲರೂ ಮಾತಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗಿದ್ವಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇನ್ನೂ ಕಂಟಿನ್ಯೂ ಆಗುತ್ತೆ ಊಟಿ ಟ್ರಿಪ್ಪು. ತುಂಬ ಚೆನ್ನಾಗಿತ್ತು. ನೋಡ್ತಾ ಇರಿ, ಹೀಗೇನೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.